ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. 50 ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಮನಗರದ ಬಿಡದಿ ಭದ್ರಾಪುರ ಗ್ರಾಮದಲ್ಲಿ ಹತ್ಯೆಯಾದ ಬಾಲಕಿ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ರು. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. 4.12 ಲಕ್ಷ ರೂಪಾಯಿಯ ಪರಿಹಾರದ ಚೆಕ್ ಅನ್ನು ವಿತರಿಸಿದಂತಹ ಡಿಸಿಎಂ ಅಂತ್ಯ ಸಂಸ್ಕಾರಕ್ಕೆ ಅಂತ 50,000 ರೂಪಾಯಿಯ ಚೆಕ್ ಅನ್ನು ವಿತರಿಸಿದ್ರು. ಬಾಲಕಿ ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಾಸ್ಪದವಾಗಿದೆ. ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಅಂತ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾ ಇತ್ತು. ಆದರೆ ಇದೀಗ ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಪ್ರವೇಶವಾಗಿದೆ ಅಂತ ಧಾರವಾಡದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಕಳೆದ ವರ್ಷ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಕಂಡಿದ್ದೇವೆ. 1.48 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯಾಗಿದೆ. ಈ ವರ್ಷವೂ ನಮ್ಮ ಇಲಾಖೆ ಎಲ್ಲಾ ಜಿಲ್ಲೆಯಲ್ಲಿ ತಯಾರಿ ಮಾಡಿಕೊಂಡಿದೆ ಅಂತ ಹೇಳಿದರು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕಾಂಗ್ರೆಸ್ ರೌಡಿ ಶೀಟರ್ ವಾರ್ ಜೋರಾಗಿದೆ. ಕುಕ್ಕೆ ಅಧ್ಯಕ್ಷ ಗಾದಿಗೆ ಹರೀಶ್ ಎಂಜಾಡಿ ಆಯ್ಕೆ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾಜಿ ರೌಡಿ ಶೀಟರ್ ಹರೀಶ್ಗೆ ಅಧ್ಯಕ್ಷ ಗಾದಿ ನೀಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಗರಂ ಆಗಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ ರೌಡಿ ಶೀಟರ್ ಎಂದಿದ್ದ ಕಾಂಗ್ರೆಸ್ ಇದೀಗ ಗುಂಡೂರಾವ್ ಶಿಫಾರಸಿನಂತೆ ಮಾಜಿ ರೌಡಿ ಶೀಟರ್ಗೆ ಪಟ್ಟ ಕಟ್ಟಿದ್ದಾರೆ ಅಂತ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊತ್ತಪಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಮಹಾ ದೋಖ ಆಗಿದೆ. ಗ್ರಾಹಕರ ಖಾತೆಯಲ್ಲಿ ಸಾಲ ಮಾಡಿ ಬ್ಯಾಂಕ್ ಸಿಬ್ಬಂದಿಯೇ ಮಹಾ ಮೋಸವನ್ನ ಎಸಗಿದ್ದಾರೆ. ಗ್ರಾಹಕನ ಗಮನಕ್ಕೆ ತಾರದೆ ಲೋನ್ ಮಾಡಿ ಲಪಟಾಯಿಸಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ನ್ಯಾಯ ಕೇಳುವುದಕ್ಕೆ ಹೋದರೆ ಗ್ರಾಹಕನ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಬಾಗೇಪಲ್ಲಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾದ ಯೋಧರಿಗೆ ನಮನವನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಸಂಘಟನೆ ವತಿಯಿಂದ ಕಾರ್ಯಕರ್ತರು ಹುತಾತ್ಮ ಯೋಧರಿಗೆ ಗೌರವ ನಮನವನ್ನ ಸಲ್ಲಿಸಿದರು. ಈ ವೇಳೆ ಬಳ್ಳಾರಿಯ ಮಾಜಿ ಯೋಧರಿಗೆ ಸನ್ಮಾನವನ್ನ ಮಾಡಲಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಧರ್ಮದ ಬಗ್ಗೆ ದ್ವೇಷ ಹುಟ್ಟಿಸುವ ವಿಡಿಯೋ ಪೋಸ್ಟ್ ಮಾಡಿದ್ದ ಯುವಕ ಮೊಹಮ್ಮದ್ ಜಾಫರ್ ವಿರುದ್ಧ ಕೇಸ್ ದಾಖಲಾಗಿದೆ. ಕಲ್ಮಾ ಜೊತೆ ಪ್ರತಿಕಾರ ತೆಗೆದುಕೊಂಡ್ರೆ ಜೀವ ತೆಗೆಯುವುದಕ್ಕೆ ಸಿದ್ಧ. ಜಗತ್ತಿನಲ್ಲಿ ಯಾರ ಜೊತೆ ಬೇಕಾದರೂ ಪ್ರತಿಕಾರ ತೆಗೆದುಕೊಳ್ಳಿ, ಆದರೆ ಕಲ್ಮಾ ಜೊತೆ ಅಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ ಯುವಕನ ವಿರುದ್ಧ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸರ್ಕಾರ ರೈತರಿಗೆ ಶ್ರೀಗಂಧದ ಮರ ಬೆಳೆಯಲು ಅನುಮತಿ ನೀಡಿದ ಬೆನ್ನಲ್ಲೇ ರೈತರು ಶ್ರೀಗಂಧ ಮರ ಬೆಳೀತಾ ಇದ್ದಾರೆ. ಆದರೆ ಶ್ರೀಗಂಧ ಮರ ಕಳ್ಳರ ಸಂಖ್ಯೆ ಹೆಚ್ಚಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹಲವು ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧದ ಕೃಷಿ ಮಾಡ್ತಾ ಇದ್ದು ಕಳ್ಳರ ಕಾಟಕ್ಕೆ ಹೈರಾಣರಾಗಿದ್ದಾರೆ. ಸರ್ಕಾರ, ಅರಣ್ಯ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಶ್ರೀಗಂಧ ಬೆಳೆಯನ್ನ ಅರಣ್ಯ ಇಲಾಖೆಯ ಬದಲಿಗೆ ತೋಟಗಾರಿಕೆ ಇಲಾಖೆಯ ಅಧೀನಕ್ಕೆ ತಂದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಬೀದರ್ ನಗರ ಗ್ರಂಥಾಲಯ ಸ್ಥಳಾಂತರಕ್ಕೆ ಮುಂದಾದ ಜಿಲ್ಲಾಡಳಿತ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಸಿ ಕಚೇರಿ ಸ್ಥಾಪನೆ ಹಿನ್ನೆಲೆ ಗ್ರಂಥಾಲಯ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಬೀದರ್ನ ಹೃದಯ ಭಾಗದಲ್ಲಿಯೇ ನಗರ ಗ್ರಂಥಾಲಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಹೀಗಾಗಿ ಸ್ಥಳಾಂತರ ನಿರ್ಧಾರ ಕೈಬಿಡದಿದ್ದರೆ ವಿದ್ಯಾರ್ಥಿಗಳಿಂದ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಪುರಾಣ ಪ್ರಸಿದ್ಧ ಗಡಿದಮ್ಮ ಕ್ಷೇತ್ರದಲ್ಲಿ ಮನಿ ಗ್ಲಾಂಬ್ಲಿಂಗ್ ಎಗ್ಗಿಲ್ಲದೆ ನಡೀತಾ ಇದೆ. ಜಾತ್ರೆಯಲ್ಲಿ ಅಕ್ರಮವಾಗಿ ಎಸ್ಪೀಟ್ ಆಟ ಜೋರಾಗಿಯೇ ನಡೀತಾ ಇದೆ. ಆಂಧ್ರ ಪ್ರದೇಶದಿಂದ ಬಂದು ಅಕ್ರಮವಾಗಿ ಜೂಜು ಅಡ್ಡೆಗಳನ್ನು ನಡೆಸ್ತಾ ಇರುವುದು ತಿಳಿದು ಬಂದಿದೆ. ರಾಜಾರೋಷವಾಗಿ ಅಕ್ರಮ ದಂಧೆ ನಡೀತಾ ಇದ್ರೂ ಕಂಡು ಕಾಣದಂತೆ ಬಾಗೇಪಲ್ಲಿ ಪೊಲೀಸರು ವರ್ತನೆ ಮಾಡ್ತಾ ಇದ್ದಾರೆ.
ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಯುವಕನೋರ್ವ ಶಿಕ್ಷಕನ ಜೊತೆ ಕಿರಿಕ್ ಮಾಡಿ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕ್ರಿಕೆಟ್ ಬಾಲ್ ವಿಚಾರವಾಗಿ ಕಳೆದ 2 ದಿನಗಳಿಂದ ವಾಗ್ವಾದ ನಡೆದಿತ್ತು. ಶಿಕ್ಷಕ ರಾಮು ಪೂಜಾರಿ ಎಂಬಾತನ ಮೇಲೆ ಯುವಕ ಪವನ್ ಜಾಧವ್ ಎಂಬಾತ ಹಲ್ಲೆಯನ್ನ ನಡೆಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಯಾಳು ಶಿಕ್ಷಕನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಟ ಆಡೋದಕ್ಕೆ ಕೈಯಲ್ಲಿ ಹಿಡಿದಿದ್ದ ಹೇರ್ ಪಿನ್ ಅನ್ನ 6 ತಿಂಗಳ ಮಗು ನುಂಗಿದ್ದ ಘಟನೆ ಯಾದಗಿರಿ ನಡೆದಿದೆ. ಮಗು ಅಳೋದನ್ನ ಕಂಡು ಪೋಷಕರಲ್ಲಿ ಆತಂಕಗಳು ಮೂಡಿರುವಂತದ್ದು. ಕೂಡಲೇ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆಯಲ್ಲಿ ಹೇರ್ ಪಿನ್ ಇರೋದು ಪತ್ತೆಯಾಗಿದೆ. ಎಂಡೋಸ್ಕೋಪಿ ಸಹಾಯದಿಂದ ಹೊರತೆಗೆದಿದ್ದಾರೆ. ಸದ್ಯ ಮಗು ಆರೋಗ್ಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಗಾಂಜಾ ಸೇವನೆ ಮಾಡಿ ರಸ್ತೆಯಲ್ಲಿ ತೂರಾಡ್ತಾ ಇದ್ದ ವ್ಯಕ್ತಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು, ಚಿಂತಾಮಣಿ ಮೂಲದ ಸೈಯದ್ ಮುಜಿಯಲ್, ಬೆಂಗಳೂರಿನ ಸೈಯದ್ ಅಬ್ದುಲ್ಲಾ, ಸೈಯದ್ ಫಹದ್, ಇಮ್ರಾನ್ ಪಾಷಾ ಎಂಬುವರನ್ನ ಬಂಧನ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಮನೆಯ ಮುಂಭಾಗ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಅಂಬಿಕಾನಗರದ ಕೆಪಿಸಿ ಕಾಲೋನಿಯ ಮನೆಯೊಂದರಲ್ಲಿ ಘಟನೆ ನಡೆದಿದ್ದು, ಹೆಬ್ಬಾವು ಮನೆಯ ಬಾಗಿಲಿಗೆ ಏರ್ತಾ ಇರುವ ದೃಶ್ಯ ಕಂಡು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಉರಗ ರಕ್ಷಕರಾದ ಅಸ್ಲಾಂ ಹಾಗೂ ವಿನೋದ ಎಂಬಾತರು ಹರಸಾಹಸಪಟ್ಟು ಹೆಬ್ಬಾವನ್ನ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ. ಮನೆ ಮುಂದೆ ಒಣ ಹಾಕಿದ್ದ ಬಟ್ಟೆಯನ್ನ ದೋಚಿರುವ ಘಟನೆ ಬೆಂಗಳೂರು ಹುಚಿನ್ಸ್ ರಸ್ತೆ 2ನೇ ಕ್ರಾಸ್ನಲ್ಲಿ ನಡೆದಿದೆ. ರಾಜಾರೋಷವಾಗಿ ಬೈಕ್ನಲ್ಲಿ ಬಂದಿದ್ದ ಖತರ್ನಾಕ್ ಕಳ್ಳ ಒಣ ಹಾಕಿದ್ದ ಬ್ರಾಂಡೆಡ್ ಬಟ್ಟೆಗಳನ್ನೇ ಕದ್ದು ಎಸ್ಕೇಪ್ ಆಗಿದ್ದಾನೆ. ಖತರ್ನಾಕ್ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮಾಧುರಿ ಅದ್ನಾಲ್ ಎಂಬ ಎಕ್ಸ್ ಖಾತೆಯಿಂದ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರನ್ನ ನೀಡಲಾಗಿದೆ. ಪತಿಯೇ ಪತ್ನಿಯನ್ನ ಕುಡುಗೋಲಿನಿಂದ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಬೋಪಾಳಗಡ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, 35 ವರ್ಷದ ನಿರ್ಮಲಾಳನ್ನ ಆತನ ಪತಿ ಅಶೋಕ ವಿನಾಕಾರಣ ಸಂಶಯದಿಂದ ಕೊಂದಿದ್ದಾನೆ ಅಂತ ಆರೋಪಿಸಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಾವಣಗೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬ್ಯಾಂಕ್ನಲ್ಲಿ ಇಟ್ಟಿದ್ದ 3 ಕೆಜಿ 157 ಗ್ರಾಂ ಬಂಗಾರ ಕಳವು ಮಾಡಿದ ಆರೋಪಿಯನ್ನ ಬಲೆಗೆ ಕೆಡವಿದ್ದಾರೆ. ಎಸ್ಪಿ ಬ್ಯಾಂಕ್ನಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ಟಿಪಿ ಈ ಕೃತ್ಯ ಎಸಗಿದ್ದು, ಪೂರ್ಣ ಪ್ರಮಾಣದ ಬಂಗಾರವನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ದಾವಣಗೆರೆ ಎಸ್ಪಿ ಉಮಾಶಂಕರ್ ಹೇಳಿದ್ದಾರೆ. ಕೃಷಿ ಹೊಂಡದಲ್ಲಿ ಮುಳುಗಿ 2 ಮೃತಪಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕಂಬದೇವರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. 14 ವರ್ಷದ ಪ್ರವೀಣ್, 26 ವರ್ಷದ ರಂಗಸ್ವಾಮಿ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಗ್ರಾಮದ ಲಕ್ಷ್ಮಣ್ ಎಂಬುವವರ ಜಮೀನಿನ ಕೃಷಿ ಹೊಂಡದಲ್ಲಿ ಘಟನೆ ನಡೆದಿದ್ದು, ಘಟನೆಯಲ್ಲಿ ರಮೇಶ್ ಎಂಬ ಯುವಕ ಅಸ್ವಸ್ಥಗೊಂಡಿದ್ದಾನೆ. ನೀರು ಕುಡಿಯೋದಕ್ಕೆ ಹೋಗಿದ್ದ ವೇಳೆ ಕಾಲು ಜಾರಿ ಬಿದ್ದು ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಹೊಳಲ್ಕೆರೆ ಪಿಎಸ್ಐ ಸಚಿನ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಸಾಲ ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ಮಾವನಿಂದನೇ ಅಳಿಯ ಕೊಲೆಯಾಗಿದ್ದಾನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಶಾಖಾಪುರ ಎಸ್ಕೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸೋದರ ಮಾವ ಮಾನಪ್ಪ 28 ವರ್ಷದ ಲಕ್ಷ್ಮಣನ ಮುಖಕ್ಕೆ ಕೊಡಲಿಯಿಂದ ಹೊಡೆದು ಕೊಲೆಗೈದಿದ್ದಾನೆ. ಘಟನಾ ಸ್ಥಳಕ್ಕೆ ಎಸ್ಪಿ ಪೃಥ್ವಿಕ್ ಶಂಕರ್, ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದಲ್ಲಿ ಧಾರಾಕಾರ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ಕುಂದಗೋಳ ತಾಲೂಕಿನ ಗುಡೇನಕಟ್ಟೆ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಬನವಾಸಿ ರಾಜ್ಯ ಹೆದ್ದಾರಿಯಲ್ಲಿ ಅವಾಂತರ ಸಂಭವಿಸಿದ್ದು, ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿಯುಂಟಾಗಿತ್ತು. ಪ್ರತಿ ವರ್ಷ ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ಧರೆಗೆ ಉರುಳುತ್ತಾ ಇದ್ದು, ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ತಂದೆಯನ್ನ ಕೊಂದು ನಾಟಕವಾಡಿದ್ದ ಖತರ್ನಾಕ್ ಮಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ತುಮಕೂರು ಜಿಲ್ಲೆ ಕುಣಿಗಲ್ನ
ಖತರ್ನಾಕ್ ಕೊಲೆ ಪ್ರಕರಣ ಬಯಲಿಗೆ ಬಂದಿದೆ. ಕುಣಿಗಲ್ನಲ್ಲಿ ಮೇ 11ರಂದು ಅಪೋಲೋ ಐಸ್ ಕ್ರೀಮ್ ಫ್ಯಾಕ್ಟರಿಯಲ್ಲಿ ನಾಗೇಶ್ ಎಂಬಾತನ ಮೃತದೇಹ ಪತ್ತೆಯಾಗಿತ್ತು. ತಂದೆಯದು ಸಹಜ ಸಾವು ಅಂತ ಪಾಪಿ ಪುತ್ರ ಬಿಂಬಿಸಿದ್ದ. ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ ಬಳಿಕ ನಾಗೇಶ್ ಸಾವಿನ ಅಸಲಿಯತ್ತು ಬಯಲಾಗಿದೆ. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಶವ ಬಟ್ಟೆಯಲ್ಲಿ ಸುತ್ತಿ ಸಾಗಿಸಿರುವಂತಹ ಘಟನೆ ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಪಘಾತ ಸ್ಥಳದಿಂದ 1.5 ಕಿಲೋಮೀಟರ್ ದೂರದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆ ಶವವನ್ನ ಬಟ್ಟೆಯಲ್ಲಿ ಸುತ್ತಕೊಂಡು ಗ್ರಾಮಸ್ಥರು ತಮ್ಮ ಊರಿನತ್ತ ತೆರಳಿದ್ದಾರೆ. ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೊಸಪೇಟೆ ನಗರದ 30ನೇ ವಾರ್ಡ್ನಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿವೆ. ಹಳೆ ಅಮರಾವತಿ ಭಾಗದ 30ನೇ ವಾರ್ಡಿನ ಖಾಲಿ ನಿವೇಶನಕ್ಕೆ ಮಳೆ ನೀರು ನುಗ್ಗಿ ದುರ್ವಾಸನೆ ವ್ಯಾಪಕವಾಗಿ ಹಬ್ಬಿದೆ. ಕಳೆದ 2 ದಿನಗಳಿಂದ ಸುರಿತಾ ಇರುವ ಮಳೆಗೆ ಜನತೆ ಕಂಗಾಲಾಗಿದ್ದಾರೆ. ಅವೈಜ್ಞಾನಿಕವಾಗಿ ಲೇಔಟ್ ನಿರ್ಮಾಣ ಮಾಡಿರೋ ಮಾಲೀಕರಿಗೆ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಪಾಕಿಸ್ತಾನಿಗಳ ಸಹೋದರಿ ಅಂತ ಟೀಕಿಸಿದ್ದಕ್ಕೆ ಬಿಜೆಪಿ ಸಚಿವ ವಿಜಯ್ ಶಾ ಮನೆಯ ನಾಮಫಲಕಕ್ಕೆ ಕಾಂಗ್ರೆಸ್ ನಾಯಕ ಮನೋಜ್ ಶುಕ್ಲಾ ಕಪ್ಪು ಮಸಿಯನ್ನ ಬಳಿದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪರಿಸ್ಥಿತಿಯನ್ನ ಶಾಂತಗೊಳಿಸುವುದಕ್ಕೆ ಶಾ ಅವರು ಕ್ಷಮೆಯಾಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ವಿ ಬಳಿಕ ಈಗ ದೇಶಾದ್ಯಂತ ತಿರಂಗ ಯಾತ್ರೆ ಆರಂಭವಾಗಿದೆ. ಮಹಾರಾಷ್ಟ್ರದಲ್ಲಿ ಖುದ್ದು ಸಿಎಂ ದೇವೇಂದ್ರ ಫಡ್ನವೀಸ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ತುಂಬಿದ ಸಭೆಯಲ್ಲಿ ಕೇಳೋ ಮಗು ಪಾಕಿಸ್ತಾನ ನಿಮ್ಮಪ್ಪ ಹಿಂದೂಸ್ತಾನ ಅಂತ ಹೇಳುವ ಮೂಲಕ ಪಾಕ್ಗೆ ತಪರಾಕಿ ಹಾಕಿದ್ರು. ದೇವೇಂದ್ರ ಫಡ್ನವೀಸ್ನ ಈ ಘೋಷಣೆಗೆ ಸಭಿಕರು ಚಪ್ಪಾಳೆ ಹೊಡೆದು ಕೇಕೆಯೊಂದಿಗೆ ಸಂಭ್ರಮಿಸಿದ್ರು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಮುಂದುವರೆದಿದೆ. ಏತನ್ಮಧ್ಯೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಈಗಾಗಲೇ ಇರುವಂತಹ ಭದ್ರತೆ ಜೊತೆಗೆ ಬುಲೆಟ್ ಪ್ರೂಫ್ ಕಾರು ಕೂಡ ಸರ್ಕಾರ ಒದಗಿಸಿದೆ. ಅಂದರೆ ಝೆಡ್ ಸೆಕ್ಯೂರಿಟಿಯನ್ನು ಒದಗಿಸಿದೆ. ದೆಹಲಿಯಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಹೆಚ್ಚು ಮಾಡಲಾಗಿದೆ. ವಿದೇಶಾಂಗ ಸಚಿವರಿಗೆ ಸಿಆರ್ಪಿಎಫ್ ಕಮಾಂಡೋಗಳು ಭದ್ರತೆಯನ್ನು ಒದಗಿಸಿದ್ದಾರೆ. ಆಪರೇಷನ್ ಸಿಂಧೂರ ವೇಳೆ ಪಾಕ್ ಶೆಲ್ಲಿಂಗ್ನಲ್ಲಿ ಜೀವ ಕಳೆದುಕೊಂಡ ಹುತಾತ್ಮ ಯೋಧನ ಮನೆಗೆ ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿದ್ರು. ಕ್ರಾಸ್ ಬಾರ್ಡರ್ ಶೆಲ್ಲಿಂಗ್ನಲ್ಲಿ ಹುತಾತ್ಮರಾಗಿದ್ದ ವ್ಯಾನ್ ಭಾರ್ಗವ್ ಅವರ ಮನೆಗೆ ಭೇಟಿ ನೀಡಿದ ಮುಫ್ತಿ ಅವರಿಗೆ ಸಾಂತ್ವನವನ್ನ ಹೇಳಿದ್ರು. ನಾವು ನಿಮ್ಮೊಂದಿಗಿದ್ದೇವೆ ಅಂತ ಧೈರ್ಯವನ್ನ ತುಂಬಿದ್ರು. ಏಪ್ರಿಲ್ 23ರಂದು ಪಂಜಾಬ್ ಬಳಿ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನದ ರೇಂಜರ್ ಸೆರೆ ಹಿಡಿದಿದ್ದ ಭಾರತದ ಗಡಿ ಭದ್ರತಾ ಪಡೆಯ ಯೋಧ ಪೂರ್ಣಮ್ ಕುಮಾರ್ ಶಾ ಅವರನ್ನು ಬುಧವಾರ ಅಟ್ಟಾರಿಯಾ ಚೆಕ್ ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಸುಮಾರು 21 ದಿನಗಳ ಬಳಿಕ ಪೂರ್ಣಮ್ ಕುಮಾರ್ ಮನೆಗೆ ಮರಳಿದ್ದು ಅವರ ಪತ್ನಿ ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ನಕ್ಸಲರ ವಿರುದ್ಧ ಮತ್ತೊಂದು ಬೃಹತ್ ಕಾರ್ಯಾಚರಣೆ ನಡೆದಿದೆ. ಕರ್ರೆಗುಟ್ಟ ಹಿಲ್ಸ್ನಲ್ಲಿ ಭದ್ರತಾ ಪಡೆ 31 ನಕ್ಸಲರನ್ನ ಹೊಡೆದು ಉರುಳಿಸಿದ್ದಾರೆ. ಛತ್ತೀಸ್ಗಢ ಹಾಗೂ ತೆಲಂಗಾಣ ಸೀಮೆಯಲ್ಲಿ ಸ್ಥಿತಗೊಂಡಿರುವಂತಹ ಕರ್ರೆಗುಟ್ಟದಲ್ಲಿ ನಡೆದಂತಹ ಬೃಹತ್ ಕಾರ್ಯಾಚರಣೆಯಲ್ಲಿ 31 ನಕ್ಸಲರು ಹತರಾಗಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವಂತಹ ಅಮಿತ್ ಶಾ ನಕ್ಸಲರ ವಿರುದ್ಧ ನಮ್ಮ ಕಾರ್ಯಾಚರಣೆ ಎಂದಿನಂತೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾದ ಡಿಫೆನ್ಸ್ ಸಿಸ್ಟಮ್ ಫೈಟರ್ ಜೆಟ್ಗಳಿಂದ ಹಿಡಿದು ದೇಶೀಯವಾಗಿ ಅಭಿವೃದ್ಧಿಯಾದ ಡ್ರೋನ್, ಮಿಸೈಲ್, ಭಾರತ ಬಳಸಿದಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ಹೈಲೈಟ್ಸ್ ಆಗಿದ್ದು ಆಕಾಶ ತೀರ. ಈ ಆಕಾಶ ತೀರಕ್ಕೆ ಪ್ರಶಂಸೆಯ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಆಕಾಶ ತೀರ್ ಎಂಬುದು ಬೆಂಗಳೂರಿನ BL ಸಂಸ್ಥೆ ನಿರ್ಮಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಿದ್ದು ಸದ್ಯ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ತಿಳಿಯಾಗಿದೆ. ಇದೀಗ ಭಾರತವು ಸ್ವದೇಶಿ ನಿರ್ಮಿತ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ವ್ಯವಸ್ಥೆಯ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದೆ. ಈ ಆಯುಧಕ್ಕೆ ಭಾರ್ಗವಾಸ್ತ್ರ ಅಂತ ಹೆಸರನ್ನ ಇಡಲಾಗಿದೆ.
ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರಿಚಯ ಜಗತ್ತಿಗಾಗಿದೆ. ಭಾರತದ ಇಸ್ರೋ ಕೂಡ ಈ ಆಪರೇಷನ್ ಸಿಂಧೂರಾಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಸುಮಾರು 10 ಉಪಗ್ರಹಗಳು ಹದ್ದಿನ ಕಣ್ಣಿಟ್ಟು ಗಡಿಯನ್ನ ಕಾಯ್ತಾ ಇದ್ವು. ಶತ್ರುಗಳ ಒಂದೊಂದು ಹೆಜ್ಜೆಯ ಮೇಲೆ 24/7 ಕಾಲ ನಿಗಾ ಇರಿಸಿದ್ವು ಅಂತ ಭಾರತ ಸ್ಪಷ್ಟಪಡಿಸಿದೆ. ಭಾರತದ ರಕ್ಷಣಾ ಶಸ್ತ್ರಾಸ್ತ್ರಗಳ ರಫ್ತು ಕಳೆದ 10 ವರ್ಷಗಳ ದಾಖಲೆ ಮುರಿದಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತೀಯ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಪರಿಚಯ ಜಾಗತಿಕವಾಗಿ ಆಗಿದ್ದರಿಂದ ಬೇಡಿಕೆಯೂ ಹೆಚ್ಚಿದೆ. 2013-14ರಲ್ಲಿ 686 ಕೋಟಿಯಷ್ಟಿದ್ದ ರಕ್ಷಣಾ ರಫ್ತು 2024-25ರಲ್ಲಿ ಸುಮಾರು 23,622 ಕೋಟಿ ರೂಪಾಯಿಯಷ್ಟು ತಲುಪಿದ್ದು, ಇದು ಭಾರತದ ರಕ್ಷಣಾ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ನಲ್ಲಿಯೇ ದೊಡ್ಡ ಕ್ರಾಂತಿ ಅಂತ ಬಣ್ಣಿಸಲಾಗ್ತಾ ಇದೆ. ಈ ಕಾಮರ್ಸ್ ಸಂಸ್ಥೆಗಳಲ್ಲಿ ಪಾಕಿಸ್ತಾನಕ್ಕೆ ಸರಕು ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದ್ದು, ತಕ್ಷಣವೇ ಇದನ್ನ ನಿಲ್ಲಿಸಬೇಕು ಅಂತ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಸರಕುಗಳ ಮಾರಾಟ ಮಾಡದಂತೆ ಈ ಹಿಂದೆಯೇ ನೋಟಿಸ್ ಜಾರಿ ಮಾಡಿದೆ. ಆದರೂ ಕೆಲ ಇ ಕಾಮರ್ಸ್ ವೇದಿಕೆ ಸಂಸ್ಥೆಗಳಲ್ಲಿ ಸರಕು ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದ್ದು, ಕೇಂದ್ರ ಸರ್ಕಾರ ಇದನ್ನ ಸಹಿಸೋದಿಲ್ಲ ಅಂತ ಸಚಿವರು ಕಟ್ಟೆಚ್ಚರವನ್ನು ನೀಡಿದ್ದಾರೆ. ಚಂಡೀಗಢದ ಕಾಫಿ ಎಂಬ ವಿದ್ಯಾರ್ಥಿನಿ ತನ್ನ 3ನೇ ವಯಸ್ಸಿನಲ್ಲಿ ಆಸಿಡ್ ದಾಳಿಯಲ್ಲಿ ದೃಷ್ಟಿಯನ್ನ ಕಳೆದುಕೊಂಡಿದ್ರೂ ಕೂಡ ಛಲ ಬಿಡದೆ ಓದಿ ಇದೀಗ ಸಿಬಿಎಸ್ಇ 12ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ 95.6 ಅಂಕಗಳನ್ನು ಗಳಿಸಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆಡಿಯೋ ಪುಸ್ತಕಗಳು ಮತ್ತು ಯೂಟ್ಯೂಬ್ ನನ್ನ ಕಲಿಕೆಗೆ ಸಹಾಯಕವಾಗಿದೆ ಅಂತ ಹೇಳಿದ್ದಾರೆ. ಕಾಫಿ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವನ್ನ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಪದವಿಯನ್ನ ಪಡೆದು IAS ಅಧಿಕಾರಿಯಾಗುವುದು ಆಕೆಯ ಕನಸಾಗಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಇರುವಂತಹ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶುಭಂ ಮಲ್ಲಿಕ್ ಎಂಬಾತನನ್ನ ಸ್ಥಳೀಯ ಗೂಂಡಾಗಳು ಕ್ರೂರವಾಗಿ ಥಳಿಸಿದ್ದು, ನಂತರ ಈ ಆಘಾತಕಾರಿ ಘಟನೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಭದ್ರತಾ ಸಿಬ್ಬಂದಿ ಮತ್ತು ಇತರ ವಿದ್ಯಾರ್ಥಿಗಳ ಮುಂದೆ ಈ ದಾಳಿ ನಡೆದಿದೆ ಎನ್ನಲಾಗಿದೆ. ದಾಳಿಯ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಇಂತಹ ಕಾಲದಲ್ಲಿ ಇಬ್ಬರು ಯುವತಿಯರು ತಮ್ಮ ಪತಿಗಳನ್ನ ತೊರೆದು ತಾವೇ ಒಬ್ಬರಿಗೊಬ್ಬರು ಮದುವೆಯಾದ ಘಟನೆ ಉತ್ತರ ಪ್ರದೇಶದ ಬುಧವಾರದಲ್ಲಿ ನಡೆದಿದೆ. ಕೋರ್ಟ್ ಸಮ್ಮುಖದಲ್ಲಿಯೇ ಇಬ್ಬರು ಯುವತಿಯರು ಹಾರ ಬದಲಾಯಿಸಿಕೊಂಡು ಮದುವೆಯಾಗಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನ ಪಲ್ಲವಪುರಂನಲ್ಲಿ ನಿಷೇಧಿತ ತಳಿಯ ನಾಯಿಯನ್ನ ತಮ್ಮ ಮನೆಯ ಮುಂದೆ ಕರೆದುಕೊಂಡು ಹೋಗೋದಕ್ಕೆ ನೆರೆಮನೆಯ ಮಹಿಳೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ಆರೋಪಿ ಮಹಿಳೆ ತನ್ನ ಮಗ ಮತ್ತು ಕುಟುಂಬ ಸದಸ್ಯರ ಜೊತೆ ಸೇರಿ ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇಡೀ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಂತ್ರಸ್ತೆಯ ದೂರಿನ ಮೇರೆಗೆ ಪೊಲೀಸರು 8 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಭಾರತದ ರಕ್ಷಣಾ ಕಂಪನಿಗಳ ಷೇರು ಬೆಲೆ 7% ಏರಿಕೆಯಾಗಿದೆ. ಪಾಕಿಸ್ತಾನದೊಂದಿಗೆ ಭಾರತ ಕದನ ವಿರಾಮದ ಬೆನ್ನಲ್ಲೇ ಸ್ವದೇಶಿ ರಕ್ಷಣಾ ಉಪಕರಣಗಳಿಗೆ ಪ್ರಧಾನಿ ಮೋದಿ ಒತ್ತನ್ನು ನೀಡಿದರು. ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದ ಬೆನ್ನಲ್ಲೇ ರಕ್ಷಣಾ ಷೇರುಪೇಟೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಲೆ 4.5%, ಭಾರತ ಡೈನಾಮಿಕ್ಸ್ನ ಷೇರು 7.8%, ಹಿಂದೂಸ್ತಾನ್ ಏರೋಬಾಟಿಕ್ಸ್ 4% ಏರಿಕೆಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಚೀನಾ ನೀಡಿದ್ದ ಶಸ್ತ್ರಾಸ್ತ್ರಗಳನ್ನು ಭಾರತ ಪುಡಿಗಟ್ಟಿದ ಬೆನ್ನಲ್ಲೇ ಚೀನಾ ರಕ್ಷಣಾ ಕಂಪನಿಗಳ ವರ್ಚಸ್ಸು ಕುಂದಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ಸೂಚ್ಯಂಕ ಹ್ಯಾಂಗ್ಲೆಂಗ್ 2.9% ಕುಸಿತ ಕಂಡಿದೆ. PL-15 ಕ್ಷಿಪಣಿ ಉತ್ಪಾದಕ ಝಝಾ ಹೊಂಗ್ಲಾ ಕಂಪನಿ ಷೇರು
ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಷೇರು ಬೆಲೆ ಶೇಕಡ 9.2ರಷ್ಟು ಬೀಳ್ತಿದೆ. ಆದರೆ ಭಾರತದ ರಕ್ಷಣಾ ಕಂಪನಿಗಳ ಷೇರು ಶೇಕಡ 7ರಷ್ಟು ಏರಿಕೆಯನ್ನು ಕಂಡಿದೆ. ನವಿಲು ಕುಣಿತ ಅಂತ ಕಾಗೆಯೂ ಕುಣಿಯಬಾರದು ಎಂಬ ಗಾದೆ ಇದೆ. ಹಾಗೆ ಕುಣಿದ್ರೆ ಎಷ್ಟು ಅಸಹ್ಯವಾಗಿ ಇರುತ್ತೆ ಎಂಬುದನ್ನ ಪಾಕಿಸ್ತಾನದ ಪ್ರಧಾನಿ ತೋರಿಸಿಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅದಮ್ಪುರ್ ಏರ್ ಬೇಸ್ಗೆ ಭೇಟಿ ನೀಡಿ ಸೈನಿಕರೊಂದಿಗೆ ಮಾತನಾಡಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದ್ರು. ಅದನ್ನೇ ಕಾಪಿ ಕ್ಯಾಟ್ ಮಾಡಿರುವಂತಹ ಶಹಬಾಜ್ ಶರೀಫ್ ಪಾಕಿಸ್ತಾನದ ಸಿಯಾಲ್ಕೋಟ್ ಏರ್ ಬೇಸ್ಗೆ ಭೇಟಿ ನೀಡಿ ಪಾಕ್ ಯೋಧರೊಂದಿಗೆ ಫೋಟೋಗೆ ಪೋಸ್ ಕೊಟ್ಟಿದ್ದು ಜಾಗತಿಕವಾಗಿ ಟೀಕೆಗೆ ಗುರಿಯಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಚೀನಾದಿಂದ ಪಾಕಿಸ್ತಾನಕ್ಕೆ ಬಂದ ಶಸ್ತ್ರಾಸ್ತ್ರಗಳ ಶಕ್ತಿ ಏನು ಎಂಬುದೀಗ ಜಾಗತಿಕ ಚರ್ಚೆಗೆ ನಾಂದಿಯಾಗಿದೆ. ಈಗ ಇದಕ್ಕೆ ತೇಪೆ ಹಚ್ಚೋದಕ್ಕೆ ಚೀನಾ ಮುಂದಾಗಿದೆ. ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ರಫ್ತು ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದೆ. ಬೀಜಿಂಗ್ನಿಂದ ಸದ್ಯ ಬಡಬಡಿಸ್ತಾ ಇರೋದು ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ನೀಡಿಲ್ಲ, ಕೇವಲ ಪರಿಹಾರ ವಸ್ತುಗಳನ್ನು ಮಾತ್ರ ನೀಡಿದ್ದೇವೆ ಅಂತ ಹೇಳಿದೆ. ಆದರೆ ಭಾರತದ ಗಡಿಯಲ್ಲಿ ಗುರಿ ತಲುಪದೆ ಬಿದ್ದ ಚೀನಿ ನಿರ್ಮಿತ PL-15 ಏರ್ ಮಿಸೈಲ್ ಬಗ್ಗೆ ಇಲ್ಲಿಯವರೆಗೂ ಚಕಾರ ಎತ್ತಿಲ್ಲ. ಇತ್ತೀಚೆಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಕುಟುಂಬಸ್ಥರನ್ನ ಕಳೆದುಕೊಂಡಿರುವಂತಹ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪಿನ ಸ್ಥಾಪಕ ಮತ್ತು ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬನಾದಂತಹ ಮಸೂದ್ ಅಜರ್ಗೆ 14 ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ನೀಡೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ತನ್ನನ್ನ ತಾನು ಉಗ್ರ ಪೋಷಕ ರಾಷ್ಟ್ರ ಅನ್ನೋದನ್ನ ಪಾಕಿಸ್ತಾನ ಪದೇ ಪದೇ ಸಾಬೀತನ್ನ ಮಾಡಿಕೊಳ್ತಲೇ ಬಂದಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ತೆಗೆದುಕೊಂಡ ನಿರ್ಧಾರದಲ್ಲಿ ಸಿಂಧೂ ಜಲ ಒಪ್ಪಂದ ರದ್ದು ಕೂಡ ಒಂದು. ಆರಂಭದಲ್ಲಿ ಆರ್ಭಟಿಸಿದ ಪಾಕಿಸ್ತಾನ ಈಗ ಮೆತ್ತಗಾಗಿದೆ. ಈಗ ನೀರು ನೀರು ಅಂತ ಭಾರತದ ಮುಂದೆ ಮಂಡಿಯೂರಿದೆ. ಈಗಾಗಲೇ ಪಾಕಿಸ್ತಾನ ಭಾರತ ಸರ್ಕಾರದ ಸಚಿವಾಲಯಕ್ಕೆ ಪತ್ರವನ್ನು ಬರೆದು ಇಂಡಸ್ ವಾಟರ್ ಟ್ರೀಟಿ ರದ್ದು ಕುರಿತು ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಬೇಡಿಕೊಂಡಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ನಡೆಸಿದ ದಾಳಿಯಲ್ಲಿ ಟರ್ಕಿ ನಿರ್ಮಿತ ಡ್ರೋನ್ಗಳು ಬಳಕೆಯಾಗಿದ್ದು ಕಂಡುಬಂದಿದೆ. ಅಲ್ಲದೆ ಟರ್ಕಿ ಬಹಿರಂಗವಾಗಿಯೇ ಪಾಕಿಸ್ತಾನಕ್ಕೆ ನೆರವು ನೀಡಿದೆ. ಇದರಿಂದ ಭಾರತೀಯರು ಅಸಮಾಧಾನಗೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಟರ್ಕಿ ಅಭಿಯಾನವನ್ನು ಆರಂಭಿಸಲಾಗಿದೆ. ಈ ಅಭಿಯಾನದಿಂದ ಟರ್ಕಿಯ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಮತ್ತೆ ಈಶಾನ್ಯ ಭಾರತದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾನೆ. ಈಶಾನ್ಯ ಭಾರತದ ಕುರಿತು ಯೂನಸ್ ಪ್ರಚೋದನಕಾರಿ ಹೇಳಿಕೆ ಪೋಸ್ಟ್ನಲ್ಲಿ ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಮತ್ತು ಭಾರತದ 7 ಈಶಾನ್ಯ ರಾಜ್ಯಗಳ ನಡುವೆ ಸಮಗ್ರ ಆರ್ಥಿಕ ಕಾರ್ಯತಂತ್ರಕ್ಕೆ ಕರೆ ನೀಡಿದ್ದಾರೆ ಅಂತ ಹೇಳಲಾಗಿದ್ದು, ಜಲವಿದ್ಯುತ್, ಆರೋಗ್ಯ ಮತ್ತು ರಸ್ತೆ ಸಂಪರ್ಕದಲ್ಲಿ ಗಡಿಯಾಚೆಗಿನ ಸಹಕಾರದ ಸಾಧ್ಯತೆಯನ್ನ ಒತ್ತಿ ಹೇಳಿದ್ದಾರೆ. ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸಂಪೂರ್ಣವಾಗಿ ನಂಟಸ್ತಿಕೆ ಕಳೆದುಕೊಂಡಿದೆ. ಪಾಕ್ ವಿರುದ್ಧ ಭಾರತಕ್ಕಿಂತಲೂ ಭೀಕರ ಸಮರ ಸಾರಿದೆ. BLF ನಾಯಕ ಡಾಕ್ಟರ್ ಅಲ್ಲಾ ನಿಜರ್ ಭಾರತದ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. 1971ರಲ್ಲಿ 93,000 ಸೈನಿಕರಿಂದ ಬಂದೂಕನ್ನ ವಶಕ್ಕೆ ಪಡೆದಿದ್ದೀರಲ್ಲ, ಆ ಒಂದು ಬಂದೂಕುಗಳನ್ನ ಹಾಗೂ ಅದಕ್ಕೆ ಸೇರಿಸೋದಕ್ಕೆ 10 ಬುಲೆಟ್ ನೀಡಿ ಕ್ಷಣಾರ್ಧದಲ್ಲಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡ್ತೇವೆ ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ. ಭಾರತೀಯ ಮೂಲದ ಅನಿತಾ ಆನಂದ್ ಕೆನಡಾದ ಮಾರ್ಕ್ ಕಾರ್ನಿ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ವೇಳೆ ಅವರ ಕೈಯಲ್ಲಿದ್ದ ಭಗವದ್ಗೀತೆಯ ಗ್ರಂಥ ಎಲ್ಲರ ಗಮನವನ್ನು ಸೆಳೆದಿದೆ. ಅನಿತಾ ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಹಿಂದೆಯೂ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕೈಯಲ್ಲಿ ಭಗವದ್ಗೀತೆಯನ್ನ ಹಿಡಿದು ಎಲ್ಲರ ಗಮನವನ್ನು ಸೆಳೆದಿದ್ರು. ಸಮಾರಂಭದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಕಾಂತಾರ ಚಿತ್ರದ ಖ್ಯಾತಿಯ ಲಿರಿಕ್ ರೈಟರ್ ಪ್ರಮೋದ್ ಮರುವಂತೆ ಗಾಯಕಿ ಸುಚೇತಾ ಬಸ್ರೂರು ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿಂದೆ ಎಂಗೇಜ್ಮೆಂಟ್ ಫೋಟೋಗಳನ್ನು ಹಂಚಿಕೊಂಡಿದ್ದಂತಹ ಪ್ರಮೋದ್ ಇದೀಗ ಗುರು ಹಿರಿಯರು ಕುಟುಂಬಸ್ಥರ ಸಮ್ಮುಖದಲ್ಲಿ ತಾಳಿ ಕಟ್ತಾ ಇರುವಂತಹ ಫೋಟೋವನ್ನು ಹಂಚಿಕೊಂಡು ಬದುಕೆಂಬ ಹಾಡಿಗೆ ದನಿಯೊಂದು ಕೂಡಿದೆ ಅಂತ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ನವ ದಂಪತಿಗೆ ಸ್ಯಾಂಡಲ್ವುಡ್ ತಾರೆಯರು ಶುಭವನ್ನ ಹಾರೈಸ್ತಾ ಇದ್ದಾರೆ.
ವಿಡಿಕೆ ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ವಿನಯ್ ವಾಸುದೇವ್ ನಿರ್ದೇಶನದ ಜೊತೆಗೆ ನಾಯಕನಾಗೂ ನಟಿಸಿರುವಂತಹ ದಿ ಚಿತ್ರದ ಟ್ರೇಲರ್ ಅನ್ನ ಮಂಡ್ಯ ರಮೇಶ್ ಬಿಡುಗಡೆ ಮಾಡಿದ್ರು. ಇನ್ನು ಈ ಚಿತ್ರದಲ್ಲಿ ರಮೇಶ್ ಪುತ್ರಿ ದಿಶಾ ರಮೇಶ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನಟಿ ಹರಿಣಿ ಶ್ರೀಕಾಂತ್ ನಾಗೇಂದ್ರ ಅರಸ್ ತಾರಾ ಬಳಗದಲ್ಲಿ ಇರಲಿದ್ದಾರೆ. ಟ್ರೇಲರ್ನಲ್ಲೇ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ಈ ಒಂದು ಚಿತ್ರ ಮೇ 16ರಂದು ತೆರೆಗೆ ಬರಲಿಕ್ಕಿದೆ. ಲವ್ ಸ್ಟೋರಿಗಳ ಮೇಲೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಬಂದಿವೆ. ಆದರೆ ಸೆಂಟಿಮೆಂಟ್, ಲವ್, ಆಕ್ಷನ್, ಪ್ಯಾಷನ್ ಹೊತ್ತು ಬರ್ತಾ ಇರುವಂತಹ ರಿದಮ್ ಸಿನಿಮಾ ಮೇಲೆ ಸಿನಿ ಪ್ರೇಕ್ಷಕರಿಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮಂಜು ಮಿಲನ್ ನಿರ್ದೇಶನ ಜೊತೆಗೆ ನಾಯಕನಾಗಿ ಅಭಿನಯಿಸಿದ್ದು, ನಾಯಕಿಯಾಗಿ ಮೇಘಶ್ರೀ ಮಂಜು ಮಿಲನ್ಗೆ ಜೋಡಿಯಾಗಿದ್ದಾರೆ. ಎನ್ಆರ್ ಮಂಜುನಾಥ್ ನಿರ್ಮಾಣ ಇರುವಂತಹ ಈ ಚಿತ್ರ ಇದೇ ಮೇ 15ರಂದು ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸ್ತಾ ಇದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.